ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಐಶ್ವರ್ಯ ಹೆಚ್ಚಾಗಲು ಕೆಲವೊಂದು ವಾಸ್ತು ಸಲಹೆ ಅನುಸರಿಸುವುದು ಸೂಕ್ತ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿಸುವಂಥ ಸಂಗತಿಗಳು ಹಣಕಾಸು ಯಶಸ್ವಿಗೂ ಕೂಡ ನೆರವಾಗುತ್ತೆ. ಹೊಸ ಮನೆ ಖರೀದಿ, ಹೊಸ ಮನೆ ನಿರ್ಮಾಣದ ಸಮಯದಲ್ಲಿ ವಾಸ್ತುವಿಗೆ ಗಮನ ನೀಡಲು ಹೆಚ್ಚಿನವರು ಆದ್ಯತೆ ನೀಡ್ತಾರೆ. ಈಗಿರುವ ಮನೆಯೊಳಗೆ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಾಯಿಸುವ ಮೂಲಕವೂ ವಾಸ್ತುವನ್ನು ಉತ್ತಮಪಡಿಸಿಕೊಳ್ಳಬಹುದು. ಮನೆಯಲ್ಲಿ ಹಣಕಾಸು ಸಂಕಷ್ಟ ಹೆಚ್ಚಾಗಿದ್ದರೆ ಅದಕ್ಕೆ ವಾಸ್ತುದೋಷ ಕಾರಣವಾಗಿರಬಹುದು. ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಐಶ್ವರ್ಯ, ಹಣಕಾಸು ಯಶಸ್ಸು ಹೆಚ್ಚಾಗಲು ಈ ಮುಂದಿನ ಸಲಹೆಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ, ಮನೆಯ ಉತ್ತರ, ಪೂರ್ವ ಮತ್ತು ಈಶಾನ್ಯದಲ್ಲಿ ಕುಬೇರ ಯಂತ್ರ ಇರಲಿ. ಕುಬೇರ ದೇವರು ಸಂಪತ್ತಿಗೆ ಅಧಿದೇವತೆ. ಈಶಾನ್ಯವನ್ನು ಕುಬೇರ ನಿಯಂತ್ರಿಸುತ್ತಾನೆ. ಇದೇ ಕಾರಣಕ್ಕೆ ಈ ಭಾಗದಲ್ಲಿ ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡುವ ಎಲ್ಲ ವಸ್ತುಗಳನ್ನು ತೆಗೆಯಬೇಕು. ಈ ಭಾಗದಲ್ಲಿ ಶೌಚಾಲಯ, ಶೂ ರ್ಯಾಕ್, ಬೃಹತ್ ಪೀಠೋಪಕರಣ ಇತ್ಯಾದಿ ಇರುವುದು ಬೇಡ. ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಅಡೆತಡೆ, ಅಸ್ತವ್ಯಸ್ತತೆ ಇರದೇ ಇರಲಿ. ಮನೆಯ ಉತ್ತರ ಭಾಗದ ಮೇಲೆ ಕನ್ನಡಿ ಅಥವಾ ಕುಬೇರ ಯಂತ್ರ ಅಳವಡಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲು ಆರಂಭವಾಗುತ್ತೆ. ಎರಡನೇದಾಗಿ, ಮನೆಯ ನೈಋತ್ಯ ಭಾಗದಲ್ಲಿ ಲಾಕರ್, ಬೆಲೆ ಬಾಳುವ ವಸ್ತುಗಳು ಇರಲಿ. ಸಂಪತ್ತು, ಚಿನ್ನಾಭರಣಗಳು, ಲಾಕರ್ ಇತ್ಯಾದಿಗಳು ಮನೆಯ ನೈಋತ್ಯದಲ್ಲಿ ಇರಲಿ. ನಿಮ್ಮ ಆಭರಣ, ಹಣ, ಪ್ರಮುಖ ಹಣಕಾಸು ದಾಖಲೆಗಳನ್ನು ಈ ಭಾಗದಲ್ಲಿಡಿ. ಇವುಗಳನ್ನು ಕಪ್ಪು ಬೋರ್ಡ್ನಲ್ಲಿ ಸುರಕ್ಷಿತವಾಗಿ ಇಡಿ. ಇವುಗಳನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡುವಂತೆ ಇಡಬೇಕು. ಈ ರೀತಿ ಮಾಡುವುದರಿಂದ ಸಂಪತ್ತು ಅಧಿಕಗೊಳ್ಳಲಿದೆ. ಸೇಫ್ ಲಾಕರ್ ಅಥವಾ ವಾಲ್ಟ್ಗಳು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದರೆ ಅದರಿಂದ ಮನೆಯಲ್ಲಿ ವೆಚ್ಚ ಹೆಚ್ಚಾಗುತ್ತೆ. ಹಾಗೆ ಮೂರನೇದಾಗಿ, ಮನೆಯಲ್ಲಿ ಅಡೆತಡೆ ಇರುವುದು ಬೇಡ, ಕ್ಲೀನ್ ಆಗಿರಲಿ. ಮನೆಯಲ್ಲಿ ಅನಗತ್ಯ ಮನೆ ಬಳಕೆ ವಸ್ತುಗಳಿಂದ ಗಜಿಬಿಜಿಯಾಗಿರುವುದು ಬೇಡ. ಮನೆಯು ಕ್ಲೀನ್ ಆಗಿರಲಿ. ಮನೆಯೊಳಗೆ ನಿರ್ವಹಣೆ ಸುಲಭವಾಗುವಂತೆ ಇರಲಿ. ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯು ಅಡೆತಡೆಯಿಲ್ಲದೆ ಹರಿದಾಡಲು ಇದು ಸಹಾಯ ಮಾಡುತ್ತೆ. ನಾಲ್ಕನೇದಾಗಿ, ಮನೆಯ ಪ್ರವೇಶ ದ್ವಾರದ ಕುರಿತು ಗಮನ ನೀಡಿ. ಮನೆಯ ಸಂಪತ್ತು ಆಗಮಿಸಲು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲು ಮನೆಯ ಮುಖ್ಯ ಬಾಗಿಲು ಕಾರಣವಾಗುತ್ತೆ. ಮನೆಯ ಬಾಗಿಲು ರಿಪೇರಿಯಲ್ಲಿರುವುದು ಬೇಡ. ಬಾಗಿಲು ಅತ್ಯಾಕರ್ಷಕವಾಗಿದ್ದರೆ ಉತ್ತಮ. ಬಾಗಿಲಿನ ಲಾಕ್ ಇತ್ಯಾದಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿ. ಯಾವುದೇ ಮುರಿತ ಇರಬಾರದು. ಮನೆಯ ನೇಮ್ ಪ್ಲೇಟ್ ಕ್ಲೀನ್ ಆಗಿರಲಿ. ಐದನೇದಾಗಿ, ನೀರಿನ ಕಾರಂಜಿ, ಸಣ್ಣ ಅಕ್ವೇರಿಯಂ ಈಶಾನ್ಯ ಭಾಗದಲ್ಲಿ ಇರಲಿ. ಮನೆಯಲ್ಲಿ ನೀರಿನ ಹರಿವು ಸೂಚಿಸುವ ವಸ್ತು ಇರಲಿ. ಸಣ್ಣ ನೀರಿನ ಕಾರಂಜಿ ಅಥವಾ ನೀರು ಹರಿಯುತ್ತಿರುವ ಚಿತ್ರ ಇರಲಿ. ಈಶಾನ್ಯ ಭಾಗದಲ್ಲಿ ಫೌಂಟೇನ್ ಇದ್ದರೆ ಸಂಪತ್ತು ಹೆಚ್ಚಾಗುತ್ತೆ, ಆದರೆ ನೀರು ಕೊಳಕಾಗಿರಬಾರ್ದು. ಕಾರಂಜಿ ನೀರನ್ನು ಪ್ರತಿನಿತ್ಯ ಬದಲಾಯಿಸ್ತಾ ಇರಿ. ಆರನೇದಾಗಿ, ನೀರಿನ ಟ್ಯಾಂಕ್. ಮನೆಯಲ್ಲಿ ಮೇಲ್ಮುಖವಾಗಿ ತೆರೆದಿರುವ ದೊಡ್ಡ ವಾಟರ್ ಟ್ಯಾಂಕನ್ನು ಈಶಾನ್ಯ ಅಥವಾ ಆಗ್ನೇಯ ಮೂಲೆಯಲ್ಲಿ ಇಡಬಾರ್ದು. ಇದು ಆರೋಗ್ಯಕ್ಕೂ ಉತ್ತಮವಲ್ಲ. ಹಣಕಾಸು ವಿಚಾರದ ಮೇಲೂ ಪ್ರಭಾವ ಬೀರುತ್ತೆ. ಏಳನೇದಾಗಿ, ನೀರಿನ ಸೋರಿಕೆ ಸರಿಪಡಿಸಿ. ಮನೆಯ ನಲ್ಲಿ ಇತ್ಯಾದಿಗಳಲ್ಲಿ ನೀರಿನ ಸೋರಿಕೆ ಇರಬಾರ್ದು. ಇಂತಹ ಸಮಸ್ಯೆ ಕಂಡು ಬಂದರೆ ತಕ್ಷಣವೇ ರಿಪೇರಿ ಮಾಡಿಸಿ. ಎಂಟನೇದಾಗಿ, ಟಾಯ್ಲೆಟ್ ಇರುವ ಸ್ಥಳ. ಶೌಚಾಲಯ ಮತ್ತು ಬಾತ್ರೂಮನ್ನು ಸರಿಯಾದ ಸ್ಥಳದಲ್ಲಿ ನಿರ್ಮಿಸಬೇಕು. ವಾಸ್ತು ಪ್ರಕಾರ ಇವು ತಪ್ಪಾದ ಸ್ಥಳದಲ್ಲಿ ಇದ್ದರೆ ಹಣಕಾಸು ನಷ್ಟಕ್ಕೆ ಕಾರಣವಾಗಬಹುದು. ಆರೋಗ್ಯ ಸಮಸ್ಯೆ ಕೂಡ ಉಂಟಾಗಬಹುದು. ಮನೆಯ ವಾಯುವ್ಯ ಅಥವಾ ಈಶಾನ್ಯ ಭಾಗದಲ್ಲಿ ಶೌಚಾಲಯ ಇರಲಿ. ಈ ಆಯ್ಕೆ ಇಲ್ಲದೇ ಇದ್ದರೆ ನೈಋತ್ಯ ಅಥವಾ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ನಿರ್ಮಿಸಬಹುದು. ಮನೆಯ ಮೂಲೆಯಲ್ಲಿ ಶೌಚಾಲಯ ನಿರ್ಮಿಸುವುದನ್ನು ತಪ್ಪಿಸಿ. ಹೊಸ ಮನೆ ಖರೀದಿಸುವಾಗ, ನಿವೇಶನ ಖರೀದಿಸಿ ಮನೆ ನಿರ್ಮಿಸುವಾಗ ಇಂತಹ ವಾಸ್ತು ಅಂಶಗಳ ಕುರಿತು ಗಮನ ನೀಡುವುದು ಉತ್ತಮವೆಂದು ವಾಸ್ತು ತಜ್ಞರು ಸಲಹೆ ನೀಡುತ್ತಾರೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.